ನಮಸ್ಕಾರ ಸ್ನೇಹಿತರೆ. 2026-27ನೇ ಸಾಲಿನಲ್ಲಿ ಇಕೋ ಕ್ಲಬ್ ಕಾರ್ಯಕ್ರಮದಡಿಯಲ್ಲಿ ಶಾಲೆಯಲ್ಲಿ ಹಮ್ಮಿಕೊಳ್ಳಬೇಕಾದ ಚಟುವಟಿಕೆಗಳ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಇಕೋ ಕ್ಲಬ್ ಕಾರ್ಯಕ್ರಮಕ್ಕೆ ರಾಜ್ಯ ವಾರ್ಷಿಕ ಯೋಜನಾ ಅನುಮೋದನಾ ಮಂಡಳಿ PAB ವತಿಯಿಂದ 2026-27ನೇ ಸಾಲಿಗೆ ರಾಜ್ಯದ ಎಲ್ಲ ಸರ್ಕಾರಿ ಕಿರಿಯ ಹಿರಿಯ ಪ್ರಾಥಮಿಕ ಶಾಲೆಗಳು ಮತ್ತು ಪ್ರೌಢಶಾಲೆಗಳು ಹಾಗೂ ಸರ್ಕಾರಿ ಪದವಿ ಪೂರ್ವ ಶಾಲೆಗಳಿಗೆ, ಕಿರಿಯ ಪ್ರಾಥಮಿಕ ಶಾಲೆಗಳಿಗೆ ತಲಾ 2,000 ರೂಪಾಯಿ, ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ತಲಾ 3,000 ರೂಪಾಯಿ ಮತ್ತು ಸರ್ಕಾರಿ ಪ್ರೌಢಶಾಲೆ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿಗೆ ತಲಾ 5,000 ರೂಪಾಯಿ ಒಂದು ಅನುದಾನವನ್ನು PABಯಿಂದ ಅನುದಾನ ಬಿಡುಗಡೆ ಮಾಡಲಾಗಿರುತ್ತದೆ. ಇನ್ನು ಮಿಷನ್ ಲೈಫ್ ಥೀಮ್ಸ್ ಅಡಿಯಲ್ಲಿ ವಿದ್ಯಾರ್ಥಿಗಳು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಂಡು ಸುಸ್ಥಿರ ಆಹಾರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಈ ತ್ಯಾಜ್ಯ ಕಡಿಮೆ ಮಾಡುವುದಾಗಿರ್ಬೋದು, ತ್ಯಾಜ್ಯವನ್ನು ಕಡಿಮೆ ಮಾಡುವುದಾಗಿರ್ಬೋದು, ಇಂಧನ ಉಳಿಸುವುದು, ನೀರನ್ನು ಮಿತವಾಗಿ ಬಳಸುವುದು, ಏಕ ಬಳಕೆಯ ಪ್ಲಾಸ್ಟಿಕ್ ಬೇಡ ಅಥವಾ ನಿರಾಕರಿಸುವುದು, ಈ ಎಲ್ಲ ಉದ್ದೇಶಕ್ಕಾಗಿ ಮಿಷನ್ ಲೈಫ್ನ ಒಂದು ಕಾರ್ಯಕ್ರಮಕ್ಕಾಗಿ ಈ ಅನುದಾನವನ್ನು ಬಿಡುಗಡೆ ಮಾಡಲಾಗಿರುತ್ತದೆ. ಇನ್ನು ಇಕೋ ಕ್ಲಬ್ ಕಾರ್ಯಕ್ರಮದ ಅಡಿಯಲ್ಲಿ ಶಿಕ್ಷಕರು ಶಾಲಾ ಹಂತದಲ್ಲಿ ಕೈಗೊಳ್ಳಬೇಕಾದಂತಹ ಚಟುವಟಿಕೆಗಳನ್ನು ಈಗ ನೋಡೋಣ. ಶಾಲೆಯಲ್ಲಿ ಸಸಿಗಳನ್ನು ನೆಡಬೇಕು. ನೆಟ್ಟು ಶಿಕ್ಷಕರು ಆ ಒಂದು ಸಸಿಗಳನ್ನು ಮಕ್ಕಳಿಗೆ ದತ್ತು ನೀಡಬೇಕು. ಮಕ್ಕಳು ಅವುಗಳನ್ನು ಪೋಷಿಸಬೇಕು. ಈ ಮೂಲಕ ಶಾಲಾ ವಾತಾವರಣವನ್ನು ಹಸಿರಾಗಿ ಬದಲಾಯಿಸಬೇಕು. ಏಕ ಪೇಡ್ ಮಾ ಕೆ ನಾಮ್ ಕಾರ್ಯಕ್ರಮದಡಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಾಯಿಯ ಹೆಸರಿನಲ್ಲಿ ಸಸಿ ನೆಡಬೇಕು. ನೆಟ್ಟಂತಹ ಒಂದು ಫೋಟೋಗಳನ್ನು ಇಕೋ ಕ್ಲಬ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡ್ತಕ್ಕಂತಹ ಕೆಲಸ ಆಗಬೇಕು. ಪ್ಲಾಸ್ಟಿಕ್ ಬಳಕೆಯ ದುಷ್ಪರಿಣಾಮಗಳ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಬೇಕು. ಮಕ್ಕಳಲ್ಲಿ ಸಮತೋಲನ ಆಹಾರದ ಅಭ್ಯಾಸಗಳನ್ನು ಬೆಳೆಸಬೇಕು. ತ್ಯಾಜ್ಯ ವಿಲೇವಾರಿ ಬಗ್ಗೆ ಮಕ್ಕಳಿಗೆ ತಿಳಿಸಿ ಹೇಳಬೇಕು. ಹವಾಮಾನ ವೈಪರೀತ್ಯದಿಂದ ಆಗ್ತಕ್ಕಂತಹ ಬದಲಾವಣೆಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವನ್ನು ಮೂಡಿಸಬೇಕು. ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಕಾರ್ಯಕ್ರಮಗಳನ್ನು, ಜಾಥಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ನೀರನ್ನು ಮಿತವಾಗಿ ಬಳಸುವಂಥ ಒಂದು ಅರಿವನ್ನು ಮೂಡಿಸಬೇಕು. ಶಾಲೆಯಲ್ಲಿ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಪ್ರಬಂಧ, ಚರ್ಚೆ, ರಸಪ್ರಶ್ನೆ, ಕ್ವಿಜ್ ಕಾಂಪಿಟೇಷನ್, ಭಾಷಣ ಸ್ಪರ್ಧೆ, ಘೋಷವಾಕ್ಯ, ಕವನ ರಚನೆ, ವ್ಯಂಗ್ಯಚಿತ್ರ, ಕಿರುನಾಟಕ, ಚಿತ್ರಕಥೆ ಬರೆಯುವುದು ಇತ್ಯಾದಿ ಒಂದು ಚಟುವಟಿಕೆಗಳು ಅಥವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ಮರಗಿಡಗಳ ಎಲೆಗಳಿಂದ ಸಂಗ್ರಹಿಸಿದ ಕಾಂಪೋಸ್ಟ್ ಗೊಬ್ಬರ ತಯಾರಿಸಿ ಶಾಲಾ ಕೈತೋಟಕ್ಕೆ ಬಳಸಬೇಕು. ಶಕ್ತಿ ಉಳಿತಾಯದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವನ್ನು ಮೂಡಿಸಬೇಕು. ತಜ್ಞ ಸಂಪನ್ಮೂಲ ವ್ಯಕ್ತಿಗಳಿಂದ ಉಪನ್ಯಾಸ ಏರ್ಪಡಿಸಬೇಕು. ಪ್ರಕೃತಿ ನಡಿಗೆ ವನ ಭೇಟಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು. ಶಾಲೆಯಲ್ಲಿ ಬಯೋಡೈವರ್ಸಿಟಿ ರಿಜಿಸ್ಟರ್ ಮೇಂಟೈನ್ ಮಾಡಬೇಕು. ಇಕೋ ಕ್ಲಬ್ ಮಿಷನ್ ಲೈಫ್ಗೆ ಸಂಬಂಧಿಸಿದಂಥ ಒಂದು ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಬೇಕು. ಶಾಲೆಯ ಸೈನ್ಸ್ ಟೀಚರ್ ಅವರನ್ನು ಇಕೋ ಕ್ಲಬ್ ನೋಡಲ್ ಟೀಚರ್ ಆಗಿ ನೇಮಕ ಮಾಡಬೇಕು. ಇಕೋ ಕ್ಲಬ್ ಸಂಘ ರಚಿಸಿ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬೇಕು. ಶನಿವಾರ ದಿವಸ ಸ್ವಚ್ಛತಾ ಕಾರ್ಯ ಮತ್ತು ಇಕೋ ಕ್ಲಬ್ನ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬೇಕು. ಶಾಲಾ ಸೂಚನಾ ಫಲಕದಲ್ಲಿ ಮಿಷನ್ ಲೈಫ್ ನೋಟಿಫಿಕೇಷನನ್ನು ಕಡ್ಡಾಯವಾಗಿ ಪ್ರದರ್ಶಿಸಬೇಕು. ಶಾಲಾ ಕೈತೋಟ ನಿರ್ಮಾಣ ಮಾಡಿ ಅದರಲ್ಲಿ ತರಕಾರಿ, ಸೊಪ್ಪು, ಔಷಧಿ ಸಸ್ಯಗಳನ್ನು ಬೆಳೆಸಬೇಕು. ಸಸ್ಯಗಳನ್ನು ಬೆಳೆಸಲಿಕ್ಕೆ ಕುಂಡಗಳನ್ನು ಬಳಸಿಕೊಳ್ಳಬೇಕು. ರಾಷ್ಟ್ರೀಯ ಹಬ್ಬ ಮತ್ತು ಪರಿಸರ ದಿನಾಚರಣೆಯ ದಿನದಂದು ಪರಿಸರ ಸಂರಕ್ಷಣೆಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬೇಕು. ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬೇಕು. ಜಾಗತಿಕ ತಾಪಮಾನದ ಬಗ್ಗೆ ಜಾಗೃತಿ ಮೂಡಿಸಬೇಕು. ಇಕೋ ಕ್ಲಬ್ ನೋಟಿಫಿಕೇಷನ್ ಮತ್ತು ಏಕ ಪೇಡ್ ಮಾ ಕೆ ನಾಮ್ ಚಿತ್ರಗಳನ್ನು ಇಕೋ ಕ್ಲಬ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕು. ವಾರಕ್ಕೊಮ್ಮೆ ಪರಿಸರಕ್ಕೆ ಸಂಬಂಧಿಸಿದಂತಹ ಕವನ, ಚಿತ್ರ, ಪತ್ರಿಕಾ ಪ್ರಕಟಣೆಯನ್ನು ಸೂಚನಾ ಫಲಕದಲ್ಲಿ ಪ್ರಕಟಿಸಬೇಕು. ವಿದ್ಯಾರ್ಥಿಗಳಲ್ಲಿ ಪರಿಸರ ಸ್ನೇಹಿ ಹವ್ಯಾಸಗಳನ್ನು ಪ್ರೇರೇಪಿಸಬೇಕು. ವಿಶೇಷ ದಿನಗಳಂದು ಗಿಡಗಳನ್ನು ನೆಡುವುದರ ಮೂಲಕ ಆಚರಿಸುವಂಥ ಪ್ರಯತ್ನ ಮಾಡಬೇಕು. ತ್ಯಾಜ್ಯ ವಿಂಗಡಣೆ ಮತ್ತು ಮರುಬಳಕೆಯ ಬಗ್ಗೆ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಿ ಅರಿವನ್ನು ಮೂಡಿಸಬೇಕು. ಸಮೀಪದಲ್ಲಿರುವ ಕೃಷಿ ಕಾಲೇಜುಗಳಿಗೆ ಭೇಟಿಯನ್ನು ಕೈಗೊಳ್ಳಬೇಕು. ಪರಿಸರ ನಾಶದಿಂದ ಆಗ್ತಕ್ಕಂತಹ ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವನ್ನು ಮೂಡಿಸಬೇಕು. ಇನ್ನು ಪರಿಸರಕ್ಕೆ ಸಂಬಂಧಿಸಿದಂತೆ ಶಾಲೆಗಳಲ್ಲಿ ಆಚರಿಸಬೇಕಾದ ದಿನಾಚರಣೆಗಳು 2026-27ನೇ ಸಾಲಿನಲ್ಲಿ
ಶಾಲೆಗಳಲ್ಲಿ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ವಿಶೇಷ ದಿನಗಳನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು. ಈ ಪರಿಸರಕ್ಕೆ ಸಂಬಂಧಿಸಿದಂತಹ ದಿನಾಚರಣೆಗಳು ನೋಡ್ತಾ ಹೋಗೋಣ. ಫೆಬ್ರವರಿ 2 ವಿಶ್ವ ಆರ್ದ್ರ ಭೂಮಿ ದಿನ, ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನ, ಮಾರ್ಚ್ 21 ವಿಶ್ವ ಅರಣ್ಯ ದಿನ, ಮಾರ್ಚ್ 22 ವಿಶ್ವ ಜಲ ದಿನ, ಮಾರ್ಚ್ 23 ವಿಶ್ವ ಪವನ ದಿನ, ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನ, ಏಪ್ರಿಲ್ 22 ವಿಶ್ವ ಭೂಮಿ ದಿನ, ಏಪ್ರಿಲ್ 28 ವಿಶ್ವ ಪರಂಪರೆ ದಿನ, ಮೇ 11 ರಾಷ್ಟ್ರೀಯ ತಂತ್ರಜ್ಞಾನ ದಿನ, ಮೇ 22 ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನ, ಮೇ 31 ತಂಬಾಕು ವಿರೋಧಿ ದಿನ, ಜೂನ್ 5 ವಿಶ್ವ ಪರಿಸರ ದಿನ, ಜುಲೈ 11 ವಿಶ್ವ ಜನಸಂಖ್ಯಾ ದಿನ, ಜುಲೈ 28 ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ, ಆಗಸ್ಟ್ 6 ಹಿರೋಶಿಮಾ ದಿನ, ಸೆಪ್ಟೆಂಬರ್ 5 ಶಿಕ್ಷಕರ ದಿನ, ಸೆಪ್ಟೆಂಬರ್ 8 ವಿಶ್ವ ಸಾಕ್ಷರತಾ ದಿನ, ಸೆಪ್ಟೆಂಬರ್ 16 ವಿಶ್ವ ಓಝೋನ್ ದಿನ, ನವೆಂಬರ್ 14 ಮಕ್ಕಳ ದಿನ. ಈ ಒಂದು ದಿನಗಳಂದು ಪರಿಸರ ಒಂದು ಸಂರಕ್ಷಣೆಗೆ ಸಂಬಂಧಿಸಿದಂತೆ ಶಾಲೆಗಳಲ್ಲಿ ನಾವು ದಿನಾಚರಣೆಯನ್ನು ಆಚರಣೆ ಮಾಡಬೇಕಾಗಿರುತ್ತದೆ. ಪರಿಸರದ ಕುರಿತ ಘೋಷಣೆಗಳು: ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಪ್ಲಾಸ್ಟಿಕ್ ತ್ಯಜಿಸಿ ಪರಿಸರ ಉಳಿಸಿ, ಕುಡಿಯಿರಿ ಶುದ್ಧ ಜಲ, ಉಳಿಸಿರಿ ಅಂತರ್ಜಲ, ಕಾಡು ಬೆಳೆಸಿ ನಾಡು ಉಳಿಸಿ, ಮನೆಗೊಂದು ಮರ ಊರಿಗೊಂದು ವನ, ಅರಣ್ಯ ಸಂಪತ್ತು ಸಂರಕ್ಷಿಸಿ, ವನ್ಯಜೀವಿ ಸಂತತಿ ಉಳಿಸಿ, ಸಸಿ ನೆಟ್ಟು ಬೆಳೆಸೋಣ, ಪರಿಸರ ಉಳಿಸೋಣ, ನೀರನ್ನು ಮಿತವಾಗಿ ಬಳಸಿ, ನಿಸರ್ಗ ಸಂರಕ್ಷಣೆಯಲ್ಲಿ ನಮ್ಮೆಲ್ಲರ ಹೊಣೆ, ಜೀವ ವೈವಿಧ್ಯತೆ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಇನ್ನು ಅನುದಾನದ ವಿವರ: ರಾಜ್ಯದ ಒಂದು ಪ್ರತಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಪ್ರೌಢಶಾಲೆ ಹಾಗೂ ಸರ್ಕಾರಿ ಅಥವಾ ಸೀನಿಯರ್ ಸೆಕೆಂಡರಿ ಶಾಲೆಗಳು ಅಥವಾ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅನುದಾನವನ್ನು ಬಳಸಿ ಶಾಲಾ ಹಂತದಲ್ಲಿ ಒಂದು ಈ ಕೆಳಕಂಡ ಇಕೋ ಕ್ಲಬ್ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲು ಆದೇಶಿಸಲಾಗಿರುತ್ತದೆ. LPS ಶಾಲೆಗಳಿಗೆ ತಲಾ 2,000, HPS ಶಾಲೆಗಳಿಗೆ ತಲಾ 3,000 ಮತ್ತು ಸರ್ಕಾರಿ ಪ್ರೌಢಶಾಲೆ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿಗೆ ತಲಾ 5,000 ರೂಪಾಯಿ ಅನುದಾನ ಬಿಡುಗಡೆ ಆಗಿರುತ್ತದೆ. ಈ ಅನುದಾನದಲ್ಲಿ ಹಮ್ಮಿಕೊಳ್ಳಬೇಕಾದಂಥ ಒಂದು ಚಟುವಟಿಕೆಗಳು: ಗಿಡ ಮರ ನೆಟ್ಟು ಶಾಲಾ ಕೈತೋಟವನ್ನು ನಿರ್ಮಾಣ ಮಾಡುವುದು, ಹಸಿ ಮತ್ತು ಒಣ ತ್ಯಾಜ್ಯ ಸಂಗ್ರಹಣೆ ಸೂಕ್ತ ವಿಲೇವಾರಿಗೆ ಬುಟ್ಟಿಗಳನ್ನು ಖರೀದಿ ಮಾಡುವುದು, ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಕಾರ್ಯಕ್ರಮಗಳು, ಪ್ರಬಂಧ, ರಸಪ್ರಶ್ನೆ, ಭಾಷಣ, ಘೋಷವಾಕ್ಯ, ಕವನ, ಚಿತ್ರಕಲೆ ಇತ್ಯಾದಿ ಚಟುವಟಿಕೆ ಹಮ್ಮಿಕೊಳ್ಳುವುದು, ಭಿತ್ತಿ ಚಿತ್ರ, ಪೋಸ್ಟರ್ ಮತ್ತು ಬ್ಯಾನರ್ ರಚನೆ, ಪರಿಸರ ಸಂರಕ್ಷಣೆ ಕುರಿತು ಉಪನ್ಯಾಸ ನಡೆಸುವುದು, ವನಭೇಟಿ ಅಥವಾ ಪ್ರಕೃತಿ ನಡಿಗೆ ಕಾರ್ಯಕ್ರಮ ಆಯೋಜಿಸುವುದು, ಮಿಷನ್ ಲೈಫ್ ಥೀಮ್ಸ್ಗೆ ಸಂಬಂಧಿಸಿದಂತೆ ಮಾದರಿ ವಸ್ತು ಪ್ರದರ್ಶನ ಏರ್ಪಡಿಸುವುದು, ಮಾಹೇವಾರು ನಡೆಸಿರುವ ಇಕೋ ಕ್ಲಬ್ ಚಟುವಟಿಕೆಗಳ ಭಾವಚಿತ್ರ ಸಮೇತ ಕ್ರೋಢೀಕೃತ ವರದಿ ಕನ್ಸಾಲಿಡೇಟೆಡ್ ರಿಪೋರ್ಟನ್ನು ರೆಡಿ ಮಾಡುವುದು. ಒಟ್ಟಿಗೆ LPS 2,000, HPS 3,000, ಹೈಸ್ಕೂಲ್ ಮತ್ತು ಪದವಿ ಪೂರ್ವ ಕಾಲೇಜುಗಳಿಗೆ ಈ ಒಂದು ಅನುದಾನದಲ್ಲಿ ನೀಡಿರುತ್ತಾರೆ. ಇದರನ್ವಯ ನಾವೇನು ಮಾಡಬೇಕಪ್ಪ ಅಂದರೆ ಅನುದಾನವನ್ನು ಚಟುವಟಿಕೆ ಅನುಸಾರ ಖರ್ಚು ಮಾಡಬೇಕಾಗಿರುತ್ತದೆ. ಇನ್ನು ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಶಾಲೆ ಮುಖ್ಯ ಶಿಕ್ಷಕರು ಈ ಒಂದು ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ದಾಖಲೆಗಳನ್ನು ನಿರ್ವಹಣೆಯನ್ನು ಮಾಡಬೇಕಾಗಿರುತ್ತದೆ. ಒಬ್ಬ ಶಿಕ್ಷಕರನ್ನು ಇಕೋ ಕ್ಲಬ್ ನೋಡಲ್ ಟೀಚರ್ ಅಂತ ನೇಮಕ ಮಾಡಬೇಕು. ಈ ಒಂದು ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಸಮರ್ಪಕವಾಗಿರ್ತಕ್ಕಂತಹ ದಾಖಲೆಗಳನ್ನು ಇಡಬೇಕಾಗಿರುತ್ತದೆ. ಇಲ್ಲಿ ಶಾಲೆಯಲ್ಲಿ ಇಕೋ ಕ್ಲಬ್ ರಚಿಸಿ ಒಂದು ಆದೇಶವನ್ನು ಹೊರಡಿಸಬೇಕು ಮುಖ್ಯೋಪಾಧ್ಯಾಯರು. ಈ ವಿಜ್ಞಾನ ಶಿಕ್ಷಕರನ್ನು, ವಿಶೇಷವಾಗಿ ವಿಜ್ಞಾನ ಶಿಕ್ಷಕರನ್ನು ಇಕೋ ಕ್ಲಬ್ ನೋಡಲ್ ಟೀಚರ್ ಆಗಿ ನೇಮಕ ಮಾಡಬೇಕು. ವಾರ್ಷಿಕ ಕಾರ್ಯಯೋಜನೆಯೊಂದನ್ನು ಸಿದ್ಧಪಡಿಸಿ ಅದನ್ನು SDMCಯಿಂದ ಅನುಮೋದನೆ ಪಡೆದು ಅನುಷ್ಠಾನ ಮಾಡಬೇಕು. ಅನುದಾನ ನಿಯಮಾನುಸಾರ ಬಳಸಿ ದಾಖಲೆಯನ್ನು ಇಡಬೇಕು. ಇನ್ನು ಶಾಲಾ ಮಟ್ಟದ ಚಟುವಟಿಕೆಗಳ ಒಂದು ಫೋಟೋ, ವಿಡಿಯೋ ಮತ್ತು ವರದಿಗಳನ್ನು ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕು. ಇಕೋ ಕ್ಲಬ್ ಪೋರ್ಟಲಲ್ಲಿ ಅಪ್ಲೋಡ್ ಮಾಡಬೇಕು. ಇನ್ನು ಇಕೋ ಕ್ಲಬ್ ನೋಡಲ್ ಟೀಚರ್ ಅಥವಾ ಶಾಲಾ ವಿಜ್ಞಾನ ಶಿಕ್ಷಕರು ಈ ಒಂದು ಇಕೋ ಕ್ಲಬ್ ಚಟುವಟಿಕೆಗೆ ಸಂಬಂಧಿಸಿದಂಥ ಅವರ ಜವಾಬ್ದಾರಿ. ಇವರು ಇಕೋ ಕ್ಲಬ್ ಒಂದು ಉಸ್ತುವಾರಿ ಅಥವಾ ನೋಡಲ್ ಕಾರ್ಯವನ್ನು ಮಾಡಬೇಕು. ಮಕ್ಕಳಲ್ಲಿ ಪರಿಸರ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು. ಪರಿಸರ ಒಂದು ಸಂರಕ್ಷಣೆಗೆ ಸಂಬಂಧಿಸಿದಂಥ ಚಟುವಟಿಕೆಗಳನ್ನು ಆಯೋಜಿಸಿ ಮಿಷನ್ ಲೈಫ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಒಂದು ಅರಿವನ್ನು ಮೂಡಿಸಬೇಕು. ಎಲ್ಲ ಒಂದು ಚಟುವಟಿಕೆಗಳ ಒಂದು ದಾಖಲೆಗಳನ್ನು ನಿರ್ವಹಣೆ ಮಾಡಬೇಕು ಮತ್ತು ವಿದ್ಯಾರ್ಥಿಗಳನ್ನು ಸಕ್ರಿಯ ಭಾಗವಹಿಸುವಂತೆ ಮಾಡಬೇಕು. ಪರಿಸರ ಸಂರಕ್ಷಣೆ ಒಂದು ಚಟುವಟಿಕೆಗಳನ್ನು ಮಾಡಿ ಇಕೋ ಕ್ಲಬ್ ಪೋರ್ಟಲ್ನಲ್ಲಿ ಅವುಗಳನ್ನು ಕಾಲಕ್ಕೆ ಅಪ್ಲೋಡ್ ಮಾಡಬೇಕಾಗಿರುತ್ತದೆ. ಇದಾಗಿತ್ತು 2026-27ನೇ ಸಾಲಿನ ಒಂದು ಇಕೋ ಕ್ಲಬ್ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ
ಶಾಲೆಯಲ್ಲಿ ಕೈಗೊಳ್ಳಬೇಕಾದಂತಹ ಅಥವಾ ಹಮ್ಮಿಕೊಳ್ಳಬೇಕಾದಂತಹ ಚಟುವಟಿಕೆಗಳ ವಿವರವನ್ನು ಇಲ್ಲಿವರೆಗೆ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಒಂದೇ ಮಾತರಂ.